Hello guys, good morning, welcome back to my YouTube channel. I hope you guys are doing good. ಏನಿಲ್ಲ ಇಲ್ಲ ರೆಡಿ ಎಲ್ಲ ಆಯಿತು. ಇವಾಗ ಪೋಸ್ಟಿಂಗ್ಸ್ಗೆ ಹೊರಡಬೇಕು. ಸೊ ತಿಂಡಿ ಮಾಡಿಲ್ಲ, ತಿಂಡಿ ಒಂದು ಮಾಡಬೇಕಿನ್ನ. ಲಿಪ್ಸ್ಟಿಕ್ ಒಂದು ಹಾಕಿಲ್ಲ, ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡ್ರೆ ಮುಗೀತು. ಆ್ಯಂಡ್ ನಿಮ್ಗೆ ಏನೋ ಒಂದು ತೋರಿಸ್ಬೇಕು. ಇಲ್ಲಿ ನೋಡಿ, ನಂದು ಇದು ಹೊಸ ಪಿಯರ್ಸಿಂಗ್, ಇದೊಂದು ಆ್ಯಂಡ್ ಇದೆರಡು ಹೊಸದಾಗಿ ಮಾಡಿಸಿದ್ದು. ಅಂದರೆ ರೀಸೆಂಟಾಗಿ 1 ಮಂತ್ ಆಗಿರಬೇಕು. ಇವಾಗ ಇಲ್ಲೇನೂ ಹಾಕಿಲ್ಲ. ಇದು ಸ್ವಲ್ಪ ಪೇನ್ ಇದೆ ಇನ್ನು, ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಕಾರ್ಟಿಲೇಜ್ ಅಲ್ವಾ, ಇದು ಸ್ವಲ್ಪ ಹೀಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಈ ಸೈಡ್ ಓಕೆ, ಈ ಸೈಡ್ ಮುಟ್ಟಿದ್ರೆ ಪೇನ್ ಆಗುತ್ತೆ, ಮತ್ತು ಈ ಕಡೆ ಮಲ್ಕೊಂಡು ಒಂದು ಸ್ವಲ್ಪ ಪೇನ್ ಆಗುತ್ತೆ. ಟೋಟಲ್ 4, ಒಂದು ಕಡೆ 4 ಇದೆ. 2, 3, 4. ಬ್ರೇಕ್ಫಾಸ್ಟ್ ಓಟ್ ಶೇಕ್, ಅದಾದಮೇಲೆ ಒಂದು ಆಮ್ಲೆಟ್, ಅದೇ ಇವತ್ತಿನ ಬ್ರೇಕ್ಫಾಸ್ಟ್. ಈಗ ಹೊರಡಬೇಕು. ಶೂಸ್ ಎಲ್ಲ ಹಾಕ್ಕೊಂಡು ಹೊರಡೋದೆ. ಇವತ್ತು ಅಟ್ಲೀಸ್ಟ್ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ಜಡ್ಜ್ ಮಾಡಬೇಡಿ. ಸೊ ನನಗೆ ಯಾರು ಏನು ಅನ್ಕೋತಾರೆ ಅದಕ್ಕಿಂತ ಬೆಸ್ಟ್ ಏನೂ ಆಗಬಾರ್ದು. ಆ್ಯಂಡ್ ಹಾಗೆ ತುಂಬ ಬಿಸಿಲಿದ್ದಾಗ ಒಂಥರ ಸ್ಕಿನ್ನೆಲ್ಲ ಒಂಥರ ಉರಿ ಥರ ಆಗೋಗ್ಬಿಡುತ್ತೆ. ಸೊ ಈ ಥರ ಇದ್ದರೆ ಅಷ್ಟೊಂದೇನು ಅನಿಸಲ್ಲ ಅಂತ ಸನ್ ಪ್ರೊಟೆಕ್ಷನ್ಗೋಸ್ಕರ ಈ ಡಬಲ್ ಲೇಯರ್ ಹಾಕ್ಕೋತೀನಿ. ಒಂದೇ ಲೇಯರ್ ನಂದು ಒಂದು ಲೇಯರ್ ತುಂಬಾ ಈ ವೇಲ್ ನೋಡಿ ಎಷ್ಟು ತೆಳ್ಳಿದೆ, ಅದಕ್ಕೆ 2 ಲೇಯರ್ ಹಾಕೊಳ್ಳೋಷ್ಟು. ಓಕೆ ಗಾಯ್ಸ್, ಮಾತಾಡೋದ್ಬಿಟ್ಟು ಇವಾಗ ಹೊರಡೋಣ. ಮೇಡಮ್ ಇನ್ನೂ ಬಂದಿಲ್ಲ ಆ್ಯಸ್ ಯೂಶುವಲ್, ಸೊ ಅವಳು ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಆಲ್ವೇಸ್ ಶಿ ಇಸ್ ಲೇಟ್. ಆ್ಯಂಡ್ ಇವಾಗ ಇಡ್ಲಿ ತೊಗೊಂಡಿದ್ದೀವಿ. ಸೊ ಈಗ ಹೋಗಬೇಕು. Guys, it's 10 already. Okay guys, bye. ಆಮೇಲೆ ಲಂಚ್ ಬ್ರೇಕ್ ಇತ್ತು. ಲಂಚ್ಗೆ ನಾನು ತಿಂದಿದ್ದು ಕರ್ಡ್ ರೈಸ್ ಮತ್ತು ಪಿಕ್ಕಲ್. ನಾನು ಚೆನ್ನಾಗಿದ್ರೆ ಅಂತ ತಿಂತೀನಿ, ಬಟ್ ದಿಸ್ ಇಸ್ ಲೈಕ್ ವೆರಿ ನೈಸ್. ಹೌದಾ? ಲಂಚ್ ಬ್ರೇಕ್. ಸೊ ಲಂಚ್ ಬ್ರೇಕಲ್ಲೂ ಕೂಡ ನಾವು ಹೋಗ್ಬಿಟ್ಟು ಸೇಮ್ ನೆನ್ನೆ ಥರ ಸ್ನ್ಯಾಕ್ಸ್ ತೊಗೊಬಂದಿದ್ದೀವಿ. It's our everyday ritual. Yeah, to get something. Look at the government covered. I love curd rice. Actually, ತುಂಬ ಕರ್ಡ್ ರೈಸ್ ಅಂದ್ರೆ ಇಷ್ಟ. ನೀವು ಒಂದು ಬಿರಿಯಾನಿ ಮತ್ತು ಕರ್ಡ್ ರೈಸ್ ಕೊಟ್ಟರೆ ಕರ್ಡ್ ರೈಸ್ ಚೂಸ್ ಮಾಡ್ತಾ ಇರೋದು. ಪೋಸ್ಟಿಂಗ್ಸ್ ಎಲ್ಲ ಮುಗೀತು. ನಮಗೆ ಪೋಸ್ಟಿಂಗ್ಸ್ ಮುಗಿದಿದ್ದು 5:10 ಆಯಿತು. ಮುಗಿಸ್ಕೊಂಡು ಮನೆಗೆ ಹೋಗೋಕ್ಕೆ ನಮಗೆ 45 ಮಿನಿಟ್ಸ್ ಬೇಕಾಯಿತು. ತುಂಬಾ ಟ್ರಾಫಿಕ್ ಇತ್ತು. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಬಂದಮೇಲೆ ಹೋಗಿ ಸ್ವಲ್ಪ ಏನಾದರೂ ತಿಂತೀನಿ, ಹೊಟ್ಟೆ ಹಸಿತದೆ ಯಾಕೋ. ಅದಾದಮೇಲೆ ಆ್ಯಕ್ಚುಲಿ ಇವತ್ತೇನು ಅಷ್ಟೊಂದೇನು ಕೆಲಸ ಇಲ್ಲ. ಡೈಲಿ ಹಿಂಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಫುಲ್ ಕೆಲಸ ಇರುತ್ತೆ, ಒಂದೊಂದು ದಿನ ಏನೂ ಇರಲ್ಲ, ಜಸ್ಟ್ ಫ್ರೀಯಾಗಿ ಆರಾಮಾಗಿರ್ತೀವಿ. ಒಂದಿನ ಆಚೆ ಹೋಗ್ತೀವಿ, ಒಂದಿನ ಎಲ್ಲೂ ಹೋಗಲ್ಲ ಅಷ್ಟೇ. ಬಟ್ ನಾನದು ಡೈಲಿ ಏನೇನಿರುತ್ತೆ ಅಂತ ಅದನ್ನು ಮಾತ್ರ ನಿಮ್ಗೆ ತೋರಿಸ್ತೀನಿ. ಈ ಕಂಟೆಂಟ್ ಏನೋ ವ್ಲಾಗ್ ಮಾಡ್ತಾಯಿದ್ದೀನಿ, ಸೊ ಎಕ್ಸ್ಟ್ರಾ ಮಾಡಬೇಕು ಅಥವಾ ನಾನು ತೋರಿಸಲ್ಲ. ಸೊ ಏನೇನು ಇರುತ್ತೆ ಅದನ್ನು ಮತ್ತೆ ತೋರಿಸ್ತೀನಿ. ಓಕೆ, ಫ್ರೆಶ್ ಅಪ್ ಎಲ್ಲ ಮುಗಿಯಿತು. ಆಮೇಲೆ ಹೋಗಿ ಟೀ ಕುಡಿದೆ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು, ಟೀ ಮತ್ತು ಬಿಸ್ಕೆಟ್ ತಿಂದೆ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಿದೆ. ಇವಾಗ ಬಾಲ್ಕನಿಲಿದ್ದೀನಿ, ತುಂಬ ತಣ್ಣಗೆ ಗಾಳಿ ಬರ್ತಿದೆ. ಈಗ ಕುತ್ಕೊಂಡು ವ್ಲಾಗ್ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು. ಯಾವ ವ್ಲಾಗ್ ಅಂದರೆ ನೆನ್ನೆ ಮಾಡಿದ್ನಲ್ಲ ಆ ವ್ಲಾಗ್ ಇವತ್ತು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಇವತ್ತೇ ಎಡಿಟ್ ಎಲ್ಲ ಮಾಡಿದ್ದೀನಿ. ಸ್ವಲ್ಪ ವಾಯ್ಸ್ ಓವರ್ ಮತ್ತು ಥಂಬ್ನೇಲ್ ಎಲ್ಲ ಮಾಡಬೇಕು. ಈಗ ಕುತ್ಕೊಂಡು ಮಾಡ್ತೀನಿ. ಇವತ್ತು ಅಪ್ಲೋಡ್ ಮಾಡಲೇಬೇಕಲ್ವಾ, ಮತ್ತೆ ಈ ವ್ಲಾಗ್ ಕೂಡ ಎಡಿಟ್ ಮಾಡಬೇಕು, ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೇ ಬೇಗ ಮಾಡೋಣ. ಇವಾಗೇನು ಕೆಲಸ ಎಲ್ಲ ಆಗಲೇ ಹೇಳ್ದಂಗೆ, ಅದಕ್ಕೆ ಮೂವಿ ನೋಡ್ತಾ ಇದ್ದೀನಿ. ಮೂವಿ ನೋಡಿ ಬೇಗ ಊಟ ಮಾಡಿ ಮಲ್ಕೋಬೇಕು. ಫುಲ್ ನಿದ್ದೆ ಬರ್ತಾಯಿದೆ ನನಗೆ ಇವತ್ತಂತೂ. ತಿರ್ಗಾ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಸೊ ಇವಾಗ ಬೇಗ ಮಲ್ಕೋಬೇಕು. ಎಡಿಟ್ ಎಲ್ಲ ಮುಗಿಸಿ ಮಲ್ಗೋಷ್ಟು ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದೆ. ಆ್ಯಂಡ್ ಇವಾಗ ನೆಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ.
ಸೊ ನೇಲ್ ಪೇಂಟ್ ರಿಮೂವ್ ಮಾಡಿದೆ, ಇವಾಗ ಹಚ್ಕೋಬೇಕು. ಆ್ಯಂಡ್ ಇದು ಸ್ವಲ್ಪ ಉಗುರೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಒಂದು ಉಗುರು ಕಟ್ಟಾಗೋಗಿತ್ತು, ಸೊ ಅದನ್ನು ಕಟ್ ಮಾಡಿದೆ. ಬಟ್ ಎಲ್ಲ ಕಟ್ ಮಾಡೋಕ್ಕೆ ಮನಸ್ಸಿಲ್ಲ, ಅದು ಒಂದು ಮಾತ್ರ ಕಟ್ಟೋಗೋಯ್ತು, ಹಂಗೆ ಬಿಟ್ಬಿಟ್ಟೆ. ಈಗ ನೇಲ್ ಪಾಲಿಶ್ ಹಚ್ಕೋತಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಲರ್. ಈ ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಇವಾಗ ಈ ನೇಲ್ ಪೇಂಟ್ ಹಚ್ಕೋತಾ ಇದ್ದೀನಿ. ಇಷ್ಟು ದಿನ ಲೈಟ್ ಇತ್ತು, ನಾನು ನ್ಯೂಡ್ ಥರ ಅಪ್ಲೈ ಮಾಡಿದ್ದೆ ನೇಲ್ ಪೇಂಟ್. ಇವಾಗ ಇದು ಅಪ್ಲೈ ಮಾಡ್ತೀನಿ ಡಾರ್ಕ್ ಆಪೋಸಿಟ್. ಆ್ಯಂಡ್ ಫೇಸ್ ವಾಶ್ ಎಲ್ಲ ಮಾಡಾಯಿತು ನಂದು. ಫೇಸ್ ವಾಶ್ ಎಲ್ಲ ಮುಗಿಸಿ ಸ್ಕಿನ್ ಕೇರ್ ಕೂಡ ಆಯಿತು. ಜಸ್ಟ್ ನೇಲ್ ಪೇಂಟ್ ಹಚ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಈ ಥರ ಇದೆ ಈ ಕಲರು. ನೋಡಿ ನೇಲ್ ಪೇಂಟ್ ಹಚ್ಕೊಂಡೆ ಈಗ. ಸೊ ನನಗೆ ಈ ಕಲರ್ ಸಿಕ್ಕಾಪಟ್ಟೆ ಇಷ್ಟ, ರೆಡ್ ವೈನ್ ಇದು. ಸೊ ನಿಮಗೂ ಕೂಡ ನೇಲ್ ಪೇಂಟ್ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಿರ್ಗಾ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.